ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಮುಗಿಯುವಂಥ ಹಂತಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಕಳೆದ 90 ದಿನಗಳಿಂದ ಯಾರನ್ನೂ ಕೂಡ ಭೇಟಿ ಮಾಡದೆ, ತಮ್ಮ ಕುಟುಂಬಸ್ಥರನ್ನು, ತಮ್ಮ ಫ್ಯಾಮಿಲಿಯವರನ್ನು ಯಾರನ್ನೂ ಕೂಡ ಭೇಟಿ ಮಾಡದೆ ಒಂಟಿತನವನ್ನು ಅನುಭವಿಸ್ತಾ ಇದ್ರು. ಈ ಒಂಟಿತನವನ್ನು ದೂರ ಮಾಡಬೇಕು ಅನ್ನೋಂಥ ಕಾರಣದಿಂದ ಪ್ರತಿ ಸೀಸನ್ನಂತೆ ಈ ಸೀಸನ್ನಲ್ಲೂ ಕೂಡ ಮನೆಯವ್ರನ್ನ ಕರೆಸಿ ಬಿಗ್ ಬಾಸ್ ಮೀಟ್ ಮಾಡಿಸಿದ್ದಾರೆ. ಈ ಮೂಲಕ ಸ್ಪರ್ಧಿಗಳಿಗೆ ಇನ್ನಷ್ಟು ಚೈತನ್ಯ ತುಂಬುವಂಥ ಕೆಲಸವನ್ನು ಬಿಗ್ ಬಾಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಎಲ್ಲ ಸ್ಪರ್ಧಿಗಳ ಮನೆಯವರು ಕೂಡ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇದ್ದಾರೆ. ಈ ನಡುವೆ ಧನರಾಜ್ ಮನೆಯಿಂದನೂ ಕೂಡ ಸಾಕಷ್ಟು ಜನ ಬಂದಿದ್ದರು. ಧನರಾಜ್ ಜೊತೆಗೆ ವಿಡಿಯೋ ಮಾಡೋರು, ಜೊತೆಗೆ ಧನರಾಜ್ ಪೋಷಕರು, ಅಪ್ಪ ಅಮ್ಮ, ಹಾಗೆಯೇ ಹೆಂಡತಿ, ಹಾಗೆ ಪುಟ್ಟ ಮಗು ಎಲ್ಲರೂ ಕೂಡ ಬಂದಿದ್ದರು. ಈ ಧನರಾಜ್ ಫ್ಯಾಮಿಲಿಯವರು ಬಂದಾಗ ಸಾಕಷ್ಟು ಒಂದು ತಮಾಷೆಯ ವಿಚಾರಗಳು ನಡೀತು. ಜೊತೆಗೆ ಒಂದಷ್ಟು ಗಾಂಭೀರ್ಯದ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಲಾಯಿತು. ಅಟ್ ದಿ ಸೇಮ್ ಟೈಮು ಒಂದಷ್ಟು ತಮಾಷೆಯ ವಿಚಾರವೂ ಕೂಡ ಚರ್ಚೆಗೆ ಬಂತು. ಆ ತಮಾಷೆಯ ವಿಚಾರ ಏನು? ಇಲ್ಲಿ ಧನರಾಜು ಹೆಂಡತಿಯ ಮುಂದೆ ಒಂದು ಬೇಡಿಕೆಯನ್ನು ಇಡ್ತಾರೆ. ಆ ಬೇಡಿಕೆ ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಈ ಬಾರಿ ಫ್ಯಾಮಿಲಿ ವೀಕನ್ನು ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡ್ತಾಯಿದೆ. ಅಂದರೆ ಬಿಗ್ ಬಾಸ್ ಕನ್ನಡದ ವೇದಿಕೆಗೆ ಅಥವಾ ಬಿಗ್ ಬಾಸ್ ಕನ್ನಡದ ಮನೆಗೆ ಫ್ಯಾಮಿಲಿಯವರು, ಆ ಸ್ಪರ್ಧಿಗಳ ಫ್ಯಾಮಿಲಿಯವರು ಒಬ್ಬರಾದ್ಮೇಲೆ ಒಬ್ಬರು ಬರ್ತಿದ್ದಾರೆ. ಇಷ್ಟು ಸಮಯ ಹೇಗಿರ್ತಿತ್ತು ಅಂತ ಹೇಳಿದ್ರೆ, ಫ್ಯಾಮಿಲಿಯವರು ಬಂದರೆ ಒಂದು ಫ್ಯಾಮಿಲಿ ಬಂದು ಹೋದ ಬಳಿಕ ಮತ್ತೊಂದು ಫ್ಯಾಮಿಲಿಯವ್ರು ಬರ್ತಿದ್ರು. ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಅನ್ನೋ ಹಾಗೆ ಫ್ಯಾಮಿಲಿಯ 5-6 ಜನ ಬಂದಾಗ ಅಥವಾ 3 ಜನ ಬಂದರು ಅಂದ್ರೂ 4 ಜನ ಬಂದರು ಅಂದ್ರೂ ಅದರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಉಳಿಸ್ಕೊಳ್ತಾರೆ ಮತ್ತು ಉಳಿದವ್ರನ್ನೆಲ್ಲ ವಾಪಸ್ ಕಳಿಸ್ತಾರೆ. ಹಾಗೆ ಮಾಡ್ತಾಯಿದ್ರು. ಈ ಬಾರಿ ಈ ಗುರುವಾರದ ಸಂಚಿಕೆಯಲ್ಲಿ ಧನರಾಜ್ ಆಚಾರ್ಯ ಅವರ ಮನೆಯವರು ಬಂದಿದ್ದರು. ಧನರಾಜ್ ಆಚಾರ್ಯ ಅವರ ಮನೆಯವರು ಅನ್ನೋದಕ್ಕಿಂತನೂ ಕೂಡ ಧನರಾಜ್ ಆಚಾರ್ಯ ಅವರ ಇಡೀ ಗ್ಯಾಂಗೇ ಬಂದಿತ್ತು. ಕಾರಣ ಧನರಾಜ್ ಆಚಾರ್ಯ ಅವರ ಕಂಪ್ಲೀಟ್ ಗ್ಯಾಂಗ್, ಅಂದರೆ ಅವರು ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡುವಂಥ ಕಂಪ್ಲೀಟ್ ಗ್ಯಾಂಗ್ ಇರ್ಬೋದು, ಜೊತೆಗೆ ಅವರ ಆತ್ಮೀಯರು ಇರ್ಬೋದು, ಒಂದು 15-20 ಜನ ಒಂದೇ ಸಲ ಬಂದುಬಿಟ್ಟಿದ್ರು ಬಿಗ್ ಬಾಸ್ ಮನೆ ಒಳಗಡೆ. ಅವರ ಹೆಂಡತಿ, ಮಗು, ತಂದೆ ತಾಯಿ ಅವರೆಲ್ಲರೂ ಕೂಡ, ಜೊತೆಗೆ ಇವರು ಒಂದಷ್ಟು ಜನ ಬಂದಿದ್ದರು. ಅವರೆಲ್ಲರೂ ಕೂಡ ಬಂದು ಹುಲಿ ಡ್ಯಾನ್ಸನ್ನು ಮಾಡೋದ್ರ ಮೂಲಕ, ಟೈಗರ್ ಡ್ಯಾನ್ಸನ್ನು ಮಾಡೋದ್ರ ಮೂಲಕ ಸಂಭ್ರಮವನ್ನು ಪಟ್ಟರು. ಜೊತೆಗೆ ಧನರಾಜ್ಗೂ ಕೂಡ ಹೊಸ ಹೋಪ್ಸನ್ನು ತುಂಬಿ ಹೋದರು. ಇದಾದ ಬಳಿಕ ಜಾಲಿ ಮೂಡ್ನಲ್ಲಿದ್ದಂಥ ಧನರಾಜ್ಗೆ ಖುಷಿ ಏನು ಅಂತ ಹೇಳಿದ್ರೆ, ತನ್ನ ಹೆಂಡತಿ ಮತ್ತು ಮಗು ಹಾಗೆಯೇ ಪೋಷಕರು ಬಂದಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಹೆಂಡತಿ ಬಂದಿರೋದು ಧನರಾಜ್ಗೆ ಇನ್ನಿಲ್ಲದ ಖುಷಿ. ಯಾಕಂದರೆ ಇವರಿಬ್ಬರು ಕೂಡ ತುಂಬ ಅನ್ಯೋನ್ಯವಾಗಿರೋರು. ಆ ಅನ್ಯೋನ್ಯತೆ ಯಾವ ಮಟ್ಟಿಗಿತ್ತು ಮತ್ತು ಎಷ್ಟು ಜಾಯಲ್ ಆಗಿರ್ತಾರೆ ಇವರಿಬ್ಬರು ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಈ ಕ್ಷಣಗಳು. ಸ್ಪರ್ಧಿಗಳ ಮಧ್ಯೆ ಇದ್ದಂತಹ ವೈರತ್ವವೆಲ್ಲ ಮರೆತು ಎಲ್ಲರೂ ಕೂಡ ಹಾಯಾಗಿ ಸಮಯ ಕಳೆಯುವಂತೆ ಮಾಡಿದ್ದು ಈ ವಾರ ಅಂತಲೇ ಹೇಳ್ಬೋದು. ಅದಕ್ಕೆ ಕಾರಣ ಫ್ಯಾಮಿಲಿ ವೀಕ್. ಟಾಸ್ಕ್ನ ಜಂಜಾಟ ಬದಿಗಿಟ್ಟು ಸ್ಪರ್ಧಿಗಳ ಗಮನ ಆಟದ ಮೇಲೆ. ಜನವರಿ 2 ಗುರುವಾರ ಪ್ರಸಾರವಾದಂಥ ಎಪಿಸೋಡ್ನಲ್ಲಿ ಧನರಾಜ್ ಅವರ ಕುಟುಂಬದವರು ದೊಡ್ಡ ಮನೆಯ ಒಳಗಡೆ ಬಂದಿದ್ದರು. ಅಷ್ಟೇ ಅಲ್ಲ, ಅಲ್ಲಿ ಸಾಕಷ್ಟು ಫನ್ ಆ್ಯಕ್ಟಿವಿಟಿಗಳನ್ನು ಕೂಡ ನಡೆಸಿದ್ರು. ಈ ವೇಳೆ ಧನರಾಜ್ ಅವರು ಪತ್ನಿ ಬಳಿ 2ನೇ ಮಗುವಿಗೆ ಬೇಡಿಕೆಯನ್ನು ಇಟ್ಟಿದ್ದು ಭಾರಿ ಕ್ಯೂರಿಯಾಸಿಟಿಯನ್ನು ಹೊಂದುವಂತಿತ್ತು. ಹೌದು, ಧನರಾಜ್ ಆಚಾರ್ಯ ಅವರ ಪತ್ನಿ ಪ್ರಜ್ಞಾ ಆಚಾರ್ಯ ಅವರು ಕೂಡ ಆ ಪತಿಯ ಜೊತೆಗೆ ಸೇರಿ ವಿಡಿಯೋಗಳನ್ನು ಮಾಡಿಕೊಂಡು, ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಈಗಾಗಲೇ ಹಲವಾರು ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗವಹಿಸಿದ್ದಾರೆ. ಹಾಗೆಯೇ ತುಂಬ ಫನ್, ಯಾರು ಪ್ರಜ್ಞಾ ಕೂಡ ತುಂಬ ಫನ್ನು, ಹಾಗೆಯೇ ಧನರಾಜ್ ಕೂಡ ತುಂಬ ಕಾಮಿಡಿಯನ್ನು ಮಾಡೋರು. ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಬರೋಬ್ಬರಿ 1.5 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಯಾರಿಗೆ? ಪ್ರಜ್ಞಾಗೆ. ಅಷ್ಟರ ಮಟ್ಟಿಗೆ ಪಾಪ್ಯುಲಾರಿಟಿಯನ್ನು ಹೊಂದಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಮನೆಗೆ ಒಳಗೆ ಬಂದಿರುವಂಥ ಪ್ರಜ್ಞಾ ಪತ್ನಿ ಬಳಿ ಈಗ ಒಂದಷ್ಟು ವಿಚಾರಗಳನ್ನು ಪತಿ ಧನರಾಜ್ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರದ ಎದುರು ಕುಳಿತುಕೊಳ್ಳೋದಕ್ಕೆ ಜಾಗವಿದೆ. ಅಲ್ಲಿ ಧನರಾಜ್ ಹಾಗೂ ಹನುಮಂತ ಕೂರುವಂತಹ ಫೇವರೇಟ್ ಜಾಗ ಅದು. ಅಲ್ಲಿಯೇ ಕುಳಿತು ಧನರಾಜ್ ಅವರು ಕ್ಯಾಪ್ಟನ್ ಆಗುವ ಮತ್ತು ಉತ್ತಮ ಪಡೆಯುವ, ಕಿಚ್ಚನ ಚಪ್ಪಾಳೆಯನ್ನು ಪಡೆಯುವಂಥ ಕನಸನ್ನು ಕಂಡಿದ್ದರು. ಅದು ನಿಜವಾಗಿದೆ. ಈ ವಿಚಾರವನ್ನು ಪತ್ನಿ ಬಳಿ ಹೇಳ್ಕೊಳ್ತಾರೆ. ಇದಕ್ಕೆ ಪ್ರಜ್ಞಾ ಅವರು, ಹಾಗಾದರೆ ಈಗೇನು ಕೇಳ್ಕೊಳ್ತೀರಾ ಅಂತ ಕೂಡ ಇಮಿಡಿಯೇಟ್ಲಿ ಕೇಳ್ತಾರೆ. ಆಗ ಧನರಾಜ್ ಮುಚ್ಚುಮರೆ ಇಲ್ಲದೆ ತಟಕ್ಕಂತೇಳಿ ಒಂದು ಆನ್ಸರ್ ಕೊಟ್ಟು ಬಿಡ್ತಾರೆ, ಅದು ನನಗೆ 2ನೇ ಮಗು ಬೇಕು ಅಂತ. ಆಗ ಪ್ರಜ್ಞಾ ಅವರು, ಎಂತ ಮರೆ ನೀನು ಅಂತ ಹೇಳ್ಬಿಟ್ಟು ನಾಚಿ ನೀರಾಗ್ತಾರೆ. ಆಗ ಧನರಾಜ್, ನೀನು ರೆಡಿ ಇಲ್ವಾ, ಬೇಡವಾ ಅಂತಲೂ ಕೂಡ ಕೇಳ್ತಾರೆ. ಈಗ ಮಾತನಾಡೋದು ಬೇಡ, ಇದನ್ನೆಲ್ಲ ಮನೆಗೆ ಬಂದು ಮಾತನಾಡಬೇಕಲ್ವಾ ಅಂತಲೂ ಕೂಡ ಪ್ರಜ್ಞಾ ಎಚ್ಚರಿಸ್ತಾರೆ. ಆ ಬಳಿಕ ಧನರಾಜ್ ಸೈಲೆಂಟ್ ಆಗ್ತಾರೆ. ಇತ್ತೀಚೆಗೆ ಜನಿಸಿದಂಥ ಪುಟ್ಟ ಮಗುವನ್ನು ಎತ್ತಾಡಿ ಮುದ್ದಾಡಿ ಧನರಾಜ್ ಸಂಭ್ರಮವನ್ನು ಆಚರಿಸ್ತಾರೆ. ಇಲ್ಲಿ ಗಮನಿಸಬೇಕಾಗಿರೋದು ಧನರಾಜ್ ಕೇಳಿದಂಥ ವಿಚಾರವನ್ನಲ್ಲ, ಧನರಾಜ್ ಮುಗ್ಧತೆಯನ್ನು ನಾವು ಗಮನಿಸಬೇಕು. ಧನರಾಜು ತಾನಿರೋದು ಫ್ಯಾಮಿಲಿ ಶೋನಲ್ಲಿ ಅನ್ನೋದು ಗೊತ್ತಿದೆ. ಅಟ್ ದಿ ಸೇಮ್ ಟೈಮ್ ಒಂದು ಖುಷಿನೂ ಕೂಡ ಇದೆ. ಧನರಾಜ್. ಈ ನಡುವೆ ಧನರಾಜ್ ಇಂಥದ್ದೊಂದು ಬೇಡಿಕೆಯನ್ನು ಇಟ್ಟ ತಕ್ಷಣ ಸಹಜವಾಗಿ ಶಾಕ್ ಆಗುತ್ತೆ. ಯಾರಿಗೆ? ಪ್ರಜ್ಞೆಗೆ. ಅಟ್ ದಿ ಸೇಮ್ ಟೈಮ್ ವೀಕ್ಷಕರಿಗೆ ಇದೊಂಥರ ಮನೋರಂಜನೆ, ಫನ್. ಆದರೆ ಪ್ರಾಮಾಣಿಕತೆಯನ್ನು ನೋಡಿ, ಧನರಾಜ್ ಪ್ರಾಮಾಣಿಕತೆಯನ್ನು, ಅಲ್ಲಿ ಕಪಟತನ ಇಲ್ಲ.
ಯಾವುದೇ ಹಿಂದೊಂದು ಮುಂದೊಂದು ಅನ್ನುವಂಥದ್ದಿಲ್ಲ. ತಮಾಷೆಯಿಂದ ಎರಡನೇ ಮಗು ಬೇಕು ಅಂತೇಳಿ ಕೇಳಿರುವಂಥದ್ದು. ಜೊತೆಗೆ ಬಹುಶಃ ಸಾಕಷ್ಟು ದಿನಗಳಿಂದ 90 ದಿನಗಳಿಂದ ಹೆಂಡತಿಯಿಂದ ದೂರ ಇರೋದರಿಂದ ಧನರಾಜಿಗೆ ಒಂಟಿತನವೂ ಕೂಡ ದೊಡ್ಡ ಮಟ್ಟದಲ್ಲೇ ಕಾಡ್ತಾ ಇರ್ಬೋದು. ಆ ಒಂಟಿತನದ ಪರಿಣಾಮ ಇಂಥದ್ದೊಂದು ಪ್ರಶ್ನೆ ಬಂದಿರ್ಬೋದು ಅಥವಾ ಇಂಥದ್ದೊಂದು ಬೇಡಿಕೆ ಹುಟ್ಟಿರ್ಬೋದು, ಗೊತ್ತಿಲ್ಲ. ಆದರೆ ಧನರಾಜ್ ನೇರವಾಗಿ ಮಾತನಾಡಿದ್ದು ಮತ್ತು ಯಾವುದೇ ಮುಚ್ಚುಮರೆ ಇಲ್ಲದೆ ಒಳಗೊಂದು ಹೊರಗೊಂದು ಇಲ್ಲದೆ ಮಾತನಾಡಿದ್ದು ಸಾಕಷ್ಟು ಜನರಿಗೆ ಇಷ್ಟ ಆಯಿತು. ಅಟ್ ದಿ ಸೇಮ್ ಟೈಮ್ ಇವರ ಅನ್ಯೋನ್ಯತೆಯನ್ನು ನೋಡಿಯೂ ಕೂಡ ಖುಷಿ ಆಯಿತು. ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಆಮೇಲೆ ಧನರಾಜ್ಗೆ ತಮಾಷೆಯನ್ನು ಮಾಡಿಕೊಂಡು ಪ್ರಜ್ಞಾ ಇರುವಂಥದ್ದು, ಇವರ ಈ ಸಂಸಾರ ಇನ್ನಷ್ಟು ವರ್ಷಗಳ ಕಾಲ ಹೀಗೆ ಇರಲಿ ಅನ್ನೋದು ಎಲ್ಲರ ಆಶಯ. ಅಂದರೆ 100 ಕಾಲ ಹೀಗೆ ಸುಂದರವಾಗಿ ಇಷ್ಟೇ ಅನ್ಯೋನ್ಯತೆಯಿಂದ ಇವರು ಕೊನೆಯವರೆಗೂ ಕೂಡ ಇರಲಿ ಅನ್ನೋದು ಎಲ್ಲರ ಆಶಯ. ಅಷ್ಟರ ಮಟ್ಟಿಗೆ ಹಾರೈಕೆಗಳು ಈಗ ವ್ಯಕ್ತವಾಗ್ತಿದ್ದಾವೆ. ಅದೇನೇ ಇದ್ದರೂ ಕೂಡ ಧನರಾಜ್ ಸೆನ್ಸ್ ಆಫ್ ಹ್ಯೂಮರು, ಪ್ರಜ್ಞಾ ಅವರ ಒಂದು ಸೆನ್ಸ್ ಆಫ್ ಹ್ಯೂಮರು, ಇದ್ರ ಬಗ್ಗೆ ಎಲ್ರಿಗೂ ಕೂಡ ಖುಷಿ ಇದೆ ಅಂತಲೇ ಹೇಳ್ತಾ, ಧನರಾಜ್ ಬೇಡಿಕೆಯ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.